ಎಲ್ಲರಿಗೂ ನಮಸ್ತೆ. ಮಣ್ಣು ಮಡಿಕೆ ಆಗುತ್ತೆ ನಿಜ, ಆದರೆ ತನ್ನಿಂದ ತಾನೇ ಆಗ್ಬಿಡುತ್ತಾ? ಸಾಧ್ಯನೇ ಇಲ್ಲ. ಆ ಮಣ್ಣಿಗೆ ನೀರು ಸೇರಿಸ್ಬೇಕು, ಹದ ಮಾಡಬೇಕು, ಆಕಾರ ಕೊಡಬೇಕು, ಸುಡಬೇಕು, ಹಾಗೆಯೇ ಅದಕ್ಕೆ ತಕ್ಕ ಬೆಲೆಯನ್ನು ಕೊಡಿಸ್ಬೇಕು. ಅದು ಯಾರು ಮಾಡ್ತಾರೆ ಅಂದರೆ ಕುಂಬಾರ. ಅಂತಹ ಕುಂಬಾರನ ಸ್ಥಾನದಲ್ಲಿ ಇಂದು ನಿಂತಿರುವಂಥದ್ದು ಸ್ಪಾರ್ಕ್ ಅಕಾಡೆಮಿ ಸೂರ್ಯ ಫೌಂಡೇಶನ್. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ? ನಿರೂಪಕರನ್ನು ಬ್ರ್ಯಾಂಡ್ ಮಾಡಲು ಹೊರಟಿದೆ. ನಿರೂಪಕರ ಬ್ರ್ಯಾಂಡ್ ಬಿಲ್ಡಿಂಗ್ ಒಂದು ತರಬೇತಿಯಲ್ಲಿ ನಾನೂ ಸಹ ಕಲಿಕಾರ್ತಿ. ನಾನು ಯಶೋಧ ಗಾಜಗ ಟೀಚರ್, ಬಂಗಾರಪೇಟೆ ತಾಲೂಕು, ಕೋಲಾರ ಡಿಸ್ಟಿಕ್. ಈ ಒಂದು ತರಬೇತಿಯ ಮಾರ್ಗ ಮಧ್ಯದಲ್ಲಿ ನಮಗೊಂದು ಸುವರ್ಣಾವಕಾಶ ಬಂದೊದಗಿತು. ಅದೇನಪ್ಪ ಅಂತ ಅನ್ಕೊತಾ ಇದ್ದೀರಾ? ಅಪರ್ಣ ನಿರೂಪಣ ರತ್ನ ಪ್ರಶಸ್ತಿಗೆ ಅರ್ಜಿಯನ್ನು ಹಾಕುವಂಥದ್ದು. ಅರ್ಜಿಯನ್ನು ಹಾಕಿ ಇಂದು ನಾನು ಆ ಪ್ರಶಸ್ತಿಗೆ ಭಾಜನರಾಗಿದ್ದೇನೆ. ಈ ಒಂದು ಖುಷಿಯನ್ನು ನಿಮ್ಮೊಟ್ಟಿಗೆ ಈ ಮೊಮೆಂಟೋವನ್ನು ತೋರಿಸ್ತಾ ನಾನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಅಪರ್ಣ ಅನ್ನೋ ಹೆಸರನ್ನು ಕೇಳಿಸ್ಕೊಂಡ್ರೇ ನಮ್ಮ ಮೈ ರೋಮಾಂಚನ ಆಗುತ್ತೆ. ಅಂಥದ್ರಲ್ಲಿ ಅವರ ಒಂದು ಫೋಟೋನ ಕೆಳಗಡೆ ನನ್ನ ಫೋಟೋ ಬಂದಿದೆ ಅಂದರೆ ಇನ್ನೆಷ್ಟು ಮೈ ರೋಮಾಂಚನ ಆಗ್ತಾ ಇರಬಾರ್ದು. ಈ ಒಂದು ಪ್ರಶಸ್ತಿಯನ್ನು ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ವೀಕರಿಸಿದ್ದೇನೆ. ಈ ಪ್ರಶಸ್ತಿಯನ್ನು ನೀಡಿದಂತಹ ಸೂರ್ಯ ಫೌಂಡೇಶನ್ ಹಾಗೂ ಸ್ಪಾರ್ಕ್ ಅಕಾಡೆಮಿಗೆ ನಾನೆಂದೂ ಕೂಡ ಚಿರಋಣಿಯಾಗಿರ್ತೇನೆ. ಈ ಒಂದು ಪ್ರಶಸ್ತಿನ ಪಡೆದುಕೊಂಡು ಬಂದ ನಂತರ ನನ್ನ ಒಂದು ಪುಟ್ಟ ಜಗತ್ತು, ನನ್ನ ಒಂದು ಪುಟ್ಟ ಪ್ರಪಂಚ ಏನಿದೆಯೋ ಅದರಲ್ಲಿ ನನಗಿದ್ದಂತಹ ಗೌರವ ಇಮ್ಮಡಿಯಾಗಿದೆ. ಅವರು ನೋಡುವಂತಹ ದೃಷ್ಟಿ ಕೋನ ಬದಲಾಗಿದೆ. ಇವರು ಇಷ್ಟೊಂದು ಕಾರ್ಯಕ್ರಮಗಳನ್ನು ಇದುವರೆಗೂ ನಡೆಸಿಕೊಂಡು ಬಂದದ್ದಕ್ಕಾಗಿ ಅವರಿಗೆ ಸಿಕ್ಕಂತಹ ಈ ಒಂದು ಪ್ರಶಸ್ತಿ ಅತ್ಯಂತ ಸೂಕ್ತವಾಗಿದೆ ಅಂತ ಹೇಳೋದನ್ನು ಕೇಳಿಸ್ಕೊಂಡ್ರೆ ಕಿವಿಗಳಿಗೆ ಆನಂದ ಆಗುತ್ತೆ. ಹಾಗೆಯೇ ನನ್ನ ಈ ಒಂದು ಪ್ರಶಸ್ತಿಗೆ ಭಾಜನರಾದ ಮೇಲೆ ನನಗೆ ಬಂದಂತಹ ಒಂದು ವಾಟ್ಸಪ್ ಮೆಸೇಜ್ಗಳು, ಕಾಲ್ಗಳು ಇವು ಎಲ್ಲದಕ್ಕೂ ನಾನು ರಿಪ್ಲೈ ಮಾಡಬೇಕಾದ್ರೆ ಸುಮಾರು 2-3 ದಿನಗಳು ಹಿಡಿಸ್ತು. ಆ ಒಂದು ಮೆಸೇಜ್ಗಳಿಗೆ ತುಂಬ ಒಂದು ಆತ್ಮೀಯವಾಗಿ ಬಂದಂಥ ಮೆಸೇಜ್ಗಳು ಹೇಗಿತ್ತು ಅಂತಂದರೆ ಮನವನ್ನು ಕಲಕುವ ರೀತಿಯಲ್ಲಿತ್ತು. ಇದೆಲ್ಲವನ್ನು ನೋಡಿದ್ರೆ ಅಭಿಮಾನದ ಹೊಳೆ ಹರಿದು ಬಂದಿದ್ದಂತೂ ನಿಜ ಅಂತ ಹೇಳಬಹುದು. ಇದಾದ ಮೇಲೆ ನನಗೆ ಒಂದು ಫೋನ್ ಕಾಲ್ ಬರುತ್ತೆ. ಮೇಡಮ್, ನಿಮಗೊಂದು ಪ್ರಶಸ್ತಿ ಬಂದಿದೆಯಲ್ವಾ, ಅದ್ರ ಬಗ್ಗೆ ನೀವು ಡೀಟೇಲ್ಸು ಮತ್ತು ಒಂದು ಫೋಟೋವನ್ನು ನಮಗೆ ಕಳಿಸಿ, ನಾವು ಪೇಪರ್ನವರು, ನಾವು ನಿಮ್ಮ ವಿಷಯವನ್ನು ನ್ಯೂಸ್ ಪೇಪರಲ್ಲಿ ಹಾಕಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಸಾಧ್ಯ ಆಗಿದ್ದು ನನಗೆ ಈ ಪ್ರಶಸ್ತಿ ಬಂದ ಮೇಲೆ. ಅವರು ಸುಮಾರು 15ಕ್ಕಿಂತ ಹೆಚ್ಚು ಪೇಪರ್ಗಳಲ್ಲಿ ನನ್ನ ಈ ಒಂದು ವಿಷಯವನ್ನು ನ್ಯೂಸ್ ಮಾಡಿದ್ದಾರೆ. ರಾಜ್ಯ ಮಟ್ಟದ ಪೇಪರ್ಗಳಿರ್ಬೋದು, ವಿಜಯ ಕರ್ನಾಟಕ ಮತ್ತು ಸಂಯುಕ್ತ ಕರ್ನಾಟಕ, ಕನ್ನಡ ಪ್ರಭ, ಹೀಗೆ ಪ್ರಜಾವಾಣಿ ಮತ್ತು ಲೋಕಲ್ ಪೇಪರ್ಗಳು ಅಮೋಘ ವರ್ಷ, ದಿಗಂತ, ಕೋಲಾರ ಪತ್ರಿಕೆ, ಹಾಗೆಯೇ ಮತ್ತು ಉದಯ ಕಾಲ, ಈ ರೀತಿಯಾಗಿರುವಂಥ ಅನೇಕ ಪೇಪರ್ಗಳಲ್ಲಿ ನನ್ನ ವಿಷಯ ಹರಿದಾಡ್ತಾ ಇತ್ತು. ಸುಮಾರು 1 ವಾರಗಳ ಕಾಲ ಅದೇ ನ್ಯೂಸು ನನಗೆ ಅವರು ತಲುಪಿಸ್ತಾಯಿದ್ರು, ಇವರು ತಲುಪಿಸ್ತಾಯಿದ್ರು. ನಿಮ್ಮ ನ್ಯೂಸ್ ಪೇಪರಲ್ಲಿ ಬಂದಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ಅಂತ ಹೇಳ್ತಾಯಿದ್ರೆ, ನಾನು ಇರೋವಂತಹ ಒಂದು ಹಳ್ಳಿನಲ್ಲೂ ಕೂಡ ಹಳ್ಳಿಯ ಜನರು ಕೇಳುವ ರೀತಿಯಲ್ಲಿ ಆ ಒಂದು ವಿಷಯ ಪ್ರಚಾರ ಆಯಿತು. ಹೀಗೆ ಈ ಪ್ರಶಸ್ತಿ ಪಡೆದ ಮೇಲೆ ನನ್ನ ಒಂದು ಇಮೇಜು ಒಂದು ಹಂತಕ್ಕೆ ಹೋಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಇಂತಹ ಒಂದು ಪ್ರಶಸ್ತಿಯನ್ನು ನೀಡಿದಂತಹ ಸ್ಥಳದ ಬಗ್ಗೆ ಹೇಳಲೇಬೇಕು. ಅದು ಒಂದು ವಿಜೃಂಭಣೆಯ, ಒಂದು ಶ್ರೀಮಂತಿಕೆಯ ಒಂದು ವೇದಿಕೆಯಾಗಿತ್ತು. ನಮ್ಮೆಲ್ಲ ಶಿಕ್ಷಕರಿಗೆ ಒಂದು ಆಸೆ ಇರುತ್ತೆ, ಶಿಕ್ಷಕರ ಒಂದು ಸದನದಲ್ಲಿ ನಾವೊಂದು ಪ್ರೋಗ್ರಾಮ್ ಮಾಡಬೇಕು ಅಂತ. ನಾವು ಆ ಒಂದು ವೇದಿಕೆಯ ಮುಂಭಾಗದಲ್ಲಿ ಕೂತ್ಕೊಂಡೇ ನಾವು ಪ್ರೋಗ್ರಾಮ್ ನೋಡೋವಂಥದ್ದು ಒಂದು ಭಾಗ್ಯ ಅಂತ ಅನ್ಕೊಂತೀವಿ. ಆದರೆ ಆ ಒಂದು ವೇದಿಕೆಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು ನಾವೇ ಭಾಗ್ಯವಂತರು ಅಂತ ಹೇಳಬಹುದು. ಇಂತಹ ಅವಕಾಶ ಎಲ್ಲರಿಗೂ ಸಿಗಲ್ಲ, ಆದರೆ ಅದು ನನ್ನ ಪಾಲಿಗೆ ಬಂದಿದೆ. ಇಂಥ ಅವಕಾಶವನ್ನು ನೀಡಿದಂತಹ ಸ್ಪಾರ್ಕ್ ಅಕಾಡೆಮಿ, ಸೂರ್ಯ ಫೌಂಡೇಶನ್ಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.